ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಮ್ಮ ನರಸಿಂಹರವರೇ, ಎಷ್ಟು ಎಲ್ಲರೂ ಜನ ಅದೇ ಎಲ್ಲರೂ ಹೇಳುವಾಗೆ ಇದು ಸಿನಿಮಾ ಪ್ರಪಂಚ, ಇದು ಸಿನಿಮಾ ಕುಟುಂಬ. ಅದಕ್ಕೆ ಎಲ್ಲ ಹಿಂದಿನ ಪದಾಧಿಕಾರಿಗಳೇ ಮತ್ತು ನಮ್ಮ ಇಲ್ಲಿಗೆ ಬಂದ ಚಲನಚಿತ್ರ ರಂಗದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಂತ ಹೇಳೋದು, ಮಕ್ಕಳು ಅಂತ ಹೇಳೋದು. ಭಾಳ ಖುಷಿ ಆಗ್ತಾ ಇದೆ ತಮ್ಮ ಜೊತೆ ಒಂದು ಭೇಟಿ ಆಗೋದಕ್ಕೆ. ಒಂದು ಕಡೆ ಭಾಳ ಒಂಥರ ಇಮೋಷ್ನಲ್ ಆಗೋ ಚಾನ್ಸಸ್ ಇದೆ ಇಂಥ ಸಂದರ್ಭದಲ್ಲಿ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದರು ಅಂತ ಹೇಳಿದರೆ ನನಗೆ ಎಲ್ಲರ ಕುರಿತು ಏನು ಹೇಳ್ತಾ ಹೋಗಲಿ ಅಂತ ನಾಡ್ಕೊಂಡು ಇಷ್ಟು ಜನ ಮಾತಾಡಿದರು ಇಷ್ಟು ಅಂತ ಹೇಳಿಕೊಂಡು ಕಡೆಗೆ ಅದು ನೆಗೆಟಿವ್ ಪಾಸಿಟಿವ್ ಇಲ್ಲದೇ ಇರ್ತಾರೆ. ಅದಕ್ಕೆ ಯಾರು ಚಲನಚಿತ್ರದವರು ಕುಟುಂಬದವ್ರಿಗೆ ಗೊತ್ತಿತ್ತು ಇದು ಹಿಂಗೆ ನಾನು ಅಂತ. ನನ್ನ ಸ್ವಭಾವ ಏನು, ನನ್ನ ಏನಂತಾರೆ ಇಡಿಯೋಸಿಂಕ್ರಸೀಸ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ, ಅವೆಲ್ಲ ಏನು ಅಂತ ನಮ್ಮ ಚಲನಚಿತ್ರ ಬರ್ಬಿಡ್ತಾರೆ. ಯಾರು ಹೊರಗಿಂದ ಬಂದಿದ್ದಾರೆ ಅದೆಲ್ಲ ನಿಜ ಅಂತ ತಿಳ್ಕೊಬೇಡಿ, ಅದೆಲ್ಲ ಒಂದು ಆ್ಯಕ್ಟಿಂಗ್ ಅಂತ ತಿಳ್ಕೊಬೇಡಿ ಅಂತ. ನಾನು ಈಗ ತಾನೇ ರವಿಚಂದ್ರನವರು ನನ್ನ ಬಗ್ಗೆ ನನ್ನ ತಮ್ಮನ ಬಗ್ಗೆ ಮಾತಾಡಿದರು. ಅವಳು ಚಿಕ್ಕದ್ರಿಂದ ಅವರನ್ನು ನಾನು ನೋಡಿದ್ದೀನಿ. ಅವ್ರ ತಂದೆಯಾದ ವೀರಸ್ವಾಮಿಯವರು ನನ್ನನ್ನು ಬೆಳೆಸಿದರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಗೌರವದಿಂದ, ಬಹಳ ಒಂದು ಧನ್ಯತಾ ಭಾವದಿಂದ ನಾನು, ಯಾಕಂದರೆ ಮೊದಲ ಪಾತ್ರ ನೀನೊಬ್ಬನೇ ಮಾಡಬಲ್ಲ ಅಂತ ಹೇಳಿ ನನಗೆ ನಾರದ ವಿಜಯ ಚಿತ್ರದಲ್ಲಿ ಅವರೇ ನಿರ್ಮಾಪಕರಾಗಿದ್ದರು ಆ ಸಂದರ್ಭದಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲರೂ ಪ್ರತಿಯೊಬ್ಬರ ಜೊತೆ ನಿರ್ದೇಶಕರು, ನಟರು ಎಲ್ಲ ಎಷ್ಟು ತುಂಬ ಹೃದಯದಿಂದ ಅಥವಾ ಮಾತಾಡಿದ್ದೀರಿ ಅಂತಾರೆ. ಅದಕ್ಕೆ ನಾನು ಹೇಳಿದೆ, ಇದು ನನ್ನ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೀನಿ, ಇದು ನನ್ನ ಪ್ರಶಸ್ತಿ ಅಲ್ವೇ ಅಲ್ಲ ಇದು. ಅಂದರೆ ಬಂದಾಗಲೂ ಹೇಳ್ತಾ ಇದ್ದೆ, ಇದು ಎಲ್ಲ ಕನ್ನಡಿಗರು ಯಾವ ರೀತಿಯಲ್ಲಿ ಇದನ್ನು ನನಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಅದಕ್ಕೆ ನಮ್ಮ ಇವರು ಜಗ್ಗೇಶ್ ಅವರು ಹೇಳಿದ್ರು ಕಾಣ್ತದೆ. ಮೋದಿಯವರು ಅದಕ್ಕೆ ಕಾರಣಭೂತರು, ಕಾರಣೀಕರ್ತರು ಕೂಡ. ಯಾಕಂದರೆ ಈ ಥರದ ಪ್ರಶಸ್ತಿ ಎಲ್ರಿಗೂ ಅರ್ಹರಿಗೆ ಕೊಡುವಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಅದನ್ನು ಪ್ರಾರಂಭ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿಯವರು. ಅದು ಕನ್ನಡ ಚಲನಚಿತ್ರ ಮಾತ್ರವಲ್ಲ, ನಮ್ಮ ಚಿತ್ರರಂಗ ಮಾತ್ರವಲ್ಲ, ಇಡೀ ಕರ್ನಾಟಕ ಹೇಳಿದ್ರಿಂದ ಅದು ನನಗೆ ಇವತ್ತು ಅದು ದಕ್ಕಿದೆ. ಅದಕ್ಕೆ ಎಲ್ಲರೂ ಹೇಳಿದಾಗೆ ನನಗೆ ಭಾಳ ಸಂತೋಷ ಆಗ್ತದೆ. ಮಂತ್ರಿಗಳು ಹೇಳಿದರು, ಎಲ್ಲರೂ ಹೇಳಿದ್ದಾರೆ. ಇದು ನನಗೆ ಮಾತ್ರ ಅಲ್ಲ, ಇದು ಎಲ್ಲರೂ ತಮ್ಮೆಲ್ಲರದ್ದು ಕರ್ನಾಟಕಕ್ಕೆ ನಾನು ಮೊದಲ ದಿವಸವೇ ಅದನ್ನು ಅರ್ಪಿಸಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೆಲ್ಲರೂ ಮಾತಾಡಿದ್ದಾರೆ. ನಾನೇನು ಮತ್ತೆ ನನ್ನ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾನು ನಮ್ಮ ಮಂತ್ರಿಗಳು ಬಂದರು, ಶಿವಕುಮಾರ್ ಅವರು ಬಂದರು, ಮಾತಾಡಿದರು, ಅವ್ರಿಗೆ ಹೋಗಬೇಕಾಗಿತ್ತು, ಅವ್ರು ಹೇಳಿದರು. ಸೊ ನಾನು ಅದನ್ನು ಸುಮಾರು 40 ವರ್ಷದ ಹಿಂದೆ ನಾನು ಮೊದಲ ಸಲ ಅಸೆಂಬ್ಲಿಗೆ ಹೋಗಿ ನಾನು ನಂತರ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ಒಂದು ದಿವಸ ನನ್ನ ಪ್ರಶ್ನೋತ್ತರಗಳನ್ನು ಮುಗಿಸಿ ಅಸೆಂಬ್ಲಿಯಿಂದ ಹೊರಗೆ ಬರ್ತಾ ಬಾಗಿಲಿಂದ ಇಲ್ಲಿ ಬಲಗಡೆಯಲ್ಲಿ ಅವರು ನಾನು ಹೀಗೆ ಬಂದು ನೋಡಿದ್ರೆ ಇವರು ಒಳಗಡೆ ಹೋಗ್ತಿದ್ರು. ಹಿಂಗೆ ಅಂದೆ ಅವ್ರಿಗೆ ಯಾರು ಅಂತ ನನಗೆ ತಕ್ಷಣ, ಯಾಕೆಂದರೆ ಅವ್ರ ಪರಿಚಯನೇ ಇರಲಿಲ್ಲ. ಅವರು ಅಲ್ಲಿಂದ ಹೀಗೆ ಆದರು. ಅರೆ ನಾನು ಅಂತ ಹೇಳಿ ಅಷ್ಟೊಂದು ಹಂಗೆ ಮಾಡಿ ಹೊಡೆದೋಗ್ಬಿಟ್ರು. ನಾನು ಅಲ್ಲಿ ಹೋಗಿ ಎಲ್ಲಿ ಕಾಣ್ತಾರೋ ಇಲ್ಲ ಅಂತ ನೋಡೋದಕ್ಕೆ ಕಾಣಲಿಲ್ಲ. ಇವರು ಡಿ ಕೆ ಶಿವಕುಮಾರ್ ಅಲ್ಲ. ಹೌದು. ಸೊ ನನಗೆ ಆಗಲೇ ಅಂತ ಎಷ್ಟು ಚಂದ ಇದ್ದಾನೆ ಈ ಮನುಷ್ಯ, ಎಷ್ಟು ಸ್ಮಾರ್ಟ್ ಇದ್ದಾನೆ ಇವರು, ರಾಜಕಾರಣದಲ್ಲಿ ಏನು ಮಾಡ್ತಿದ್ದಾನೆ ಅಂತ. ಇವರು ಸಿನಿಮಾ ಸೇರಬೇಕಾಗಿತ್ತು, ಅದರಲ್ಲೇ ನನಗೆ ಗೊತ್ತಿತ್ತು ಅವ್ರದ್ದು ಡಿಸ್ಟ್ರಿಬ್ಯೂಷನ್, ಎಕ್ಸಿಬಿಷನ್ ಎಲ್ಲ ಔಟ್ಲೆಟ್ಸ್ ಇದ್ವು ಅಂತ. ಅದಕ್ಕೆ ನನಗೆ ಹಾಗೆ ಅನಿಸ್ತು. ಕಡೆಗೆ ನಾನು ಅವ್ರಿಗೆ ಹೇಳೇ ಬಿಡಬೇಕು ಅಂತ ನಾನು ಮತ್ತೆ ಅಲ್ಲಿ ಹೋಗಿ ನಿಂತೆ, ಬರ್ತಾರೆ ಆಚೆ ಅಂತ. ಆಮೇಲೆ ಅನ್ನಿಸ್ತು ಇವರಿಗೆ ನಾನು ಹಾಗೆ ಹೇಳಿದರೆ ಇವರು ತಿರುಗಿ ನನಗೆ ಹೇಳಿಬಿಟ್ಟಾರು, ನೀವರು ಸಿನಿಮಾ ಬಿಟ್ಟು ಎಲ್ಲಿ ರಾಜಕಾರಣಕ್ಕೆ ಯಾಕೆ ಬಂದ್ರಿ ಅಂತ ನನಗೆ ಕೇಳಿದೆ. ಅದಕ್ಕಾಗಿ ನಾನು ಆವತ್ತಿಂದ ಅವ್ರಿಗೆ ಹೇಳಬೇಕು ಅಂತಿದ್ದೆ, ಆದರೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಅವ್ರು ಹೇಳಿದ್ರು, ನಾನು ಬೇಗ ಹೋಗಬೇಕು, 1 ಗಂಟೆ ತಡವಾಗಿ ಬಂದಿದ್ದೀನಿ, ಬೇಗ ಹೋಗಬೇಕು. ಅಂದರೆ
ಅದಕ್ಕೆ